ಹೇಯ್ ಬ್ರೋ, ಹಾಂ ಏನಾಯಿತು ಇಂಥ ಜಾಗ ಕರೆಸಿದ್ದಾರೆ ಅಲ್ವೋ? ಯಾರಾದರೂ ಹೊಡೆದು ಹೂತು ಹಾಕಿದ್ರು ಯಾರಿಗೂ ಗೊತ್ತಾಗಲ್ವಲ್ಲ? ಸುಮ್ಮನೆ ಅಪಶಕನ ಮಾತಾಡ್ಬಿಡೋಣ ನಾನು. ನಾವಿಲ್ಲಿಗೆ ಬಂದಿರೋದು ಹೊಡ್ಸ್ಕೊಂಡು ಹೋಗೋದಕ್ಕಲ್ಲ, ಚೀನಾನ ತೊಗೊಂಡೋಗೋದಕ್ಕೆ. ಏನನ್ನ ಮಾತಾಡ್ತಿಲ್ಲ. 25 ಲಕ್ಷ ನಾನು ನೆನೆಸ್ಕೊಂಡಿದ್ದೆ ತಾನೆ. 50 ಪೈಸೆ ಈ ಕಡೆ ಇಲ್ಲ, 50 ಪೈಸೆ ಆ ಕಡೆ ಇಲ್ಲ. ಆನ್ ದ ಡಾಟ್ 50 ಲ್ಯಾಕ್. ಎಲ್ಲ ಇರು. ಬಂದರು ನೋಡಲ್. ಹಾಂ, ನಮಸ್ಕಾರ ಪರಮೇಶ್. ನಮಸ್ತೆ. ನಮಸ್ಕಾರ ಸರ್. ಬನ್ನಿ 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 ಬನ್ನಿ. ಏನ್ರಿ ಪರಮೇಶ್, ಇಂಥ ಜಾಗ ಬರೋಕ್ಕೆ ಹೇಳಿದ್ದೀರಾ? ನಾವು ಮುಂಚೆ ವ್ಯವಹಾರ ಮಾಡಿದ್ವಲ್ಲ, ಆ ಜಾಗದ ಮೇಲೆ ಜನರು ಕಣ್ಣು ಸರ್ ಅನುಮಾನ ಪಡ್ತಾ ಇದ್ರು. ಹಾಗಾಗಿ ಜಾಗ ಚೇಂಜ್ ಮಾಡಬೇಕಾಯ್ತು. ಹಣ ತಂದಿದ್ದೀರಾ? ಹಾಂ, ಇದೆ. ಎಲ್ಲಿ ಅವರು ಚಿನ್ನ ಕೊಡೋರು ಎಲ್ಲಿ? ಸರ್ ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತೇಳಿ ಇವತ್ತು ಬರೋಕ್ಕಾಗಿಲ್ಲ ಸರ್. ಅದಕ್ಕೆ ಚಿನ್ನನ ನನ್ನ ಹತ್ರ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ಕೊಡಿ ಚಿನ್ನ. ಇಷ್ಟೊಂದು ದುಡ್ಡು ನನ್ನ ಕೈ ಕೊಟ್ಟಿದ್ದೀರಾ, ನಾನು ಚಿನ್ನ ಕೊಡ್ದಂಗೆ ಇರ್ತೀನಾ? ಕೊಡ್ತೀನಿ ರೀ, ಒಂದು ನಿಮಿಷ. ಏಯ್ ಪರಮೇಶ್, ಯಾರು ಇವರೆಲ್ಲ? ಸರ್ ಇವರೆಲ್ಲ ನಿಮ್ಗೆ ಚಿನ್ನ ಕೊಡೋದಕ್ಕೆ ಬಂದಿದ್ದಾರೆ ಸರ್. ಏನಾರು ಮಕ್ಕ ನೋಡ್ತಾ ಇದ್ದೀರಾ? ಅಣ್ಣವ್ರಿಗೆ ಮರ್ಯಾದೆಯಿಂದ ಚಿನ್ನ ಕೊಡ್ರಪ್ಪ. ಬ್ಯಾಗ್ ತಗೊಳ. ಹಾಕ್ರೋ ಹಾಕ್ರೋ. ಕ್ಲೋರೋಫಾರ್ಮ್ ಹಾಕ್ರೋ. ಬಿಡಿಸಿ ಬಿಡಿಸಿ, ಮೂರ್ಛೆ ಬಿಡಿಸಿ. ಏಯ್ ಬನ್ರ. ನಥಿಂಗ್ ಟು ವರಿ. ನಾನು ಕೊಟ್ಟಿರೋ ಮೆಡಿಸಿನ್ನು ರಿಯಾಕ್ಟ್ ಆಗ್ತಾ ಇದೆ. ಈಗ ಆಪ್ರೇಷನ್ ಮಾಡ್ಬೋದು. ನಿಮ್ಮ ಈ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ಡಾಕ್ಟರ್. ಯಾವಾಗ ಇವ್ರಿಗೆ ಆಪ್ರೇಷನ್ ಮಾಡಿಸ್ಬೋದು? ನಾವು ಡೊನೇಟ್ ಮಾಡೋರ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಸಿಕ್ಕಿದ ಕೂಡಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ, ಆವಾಗ ಆಪ್ರೇಟ್ ಮಾಡ್ತೀವಿ. ಓಕೆ ಡಾಕ್ಟರ್, ನೀವು ಈ ಭರವಸೆ ಕೊಟ್ರಲ್ಲ ಅಷ್ಟು ಸಾಕು ನಮಗೆ. ಅದಕ್ಕೆ ಅಣ್ಣ ಖುಷಿ ಆಗ್ತಿದೆಯಾ? ಜಾನು ಅವರೇ, ನಮ್ಮ ಹೋಗಿ ಗಂಡು ಬಂದ್ಬಿಟ್ರೆ ಅಷ್ಟೇ ಸಾಕು. ಜಾನ್ವಿ ಅವರೇ, ನೀವು ಜಯಂತ್ ಅವ್ರ ವೈಫ್ ಅಲ್ವಾ? ಹೌದು ಡಾಕ್ಟರ್. ಮತ್ತೆ ಮೊದಲನೇ ದಿನ ಬಂದಾಗ ಯಾಕೆ ಹೇಳಲಿಲ್ಲ ನೀವು? ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೆ ಕಾಲ್ ಮಾಡಿ ಜಯಂತ್ ಅವರು ಅಣ್ಣ ಅತ್ತಿಗೆ ಜೊತೆ ನನ್ನ ವೈಫು ಬರ್ತಾರೆ, ಸ್ವಲ್ಪ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಅಂತ ನನಗೆ ಹೇಳಿದ್ರು. ನಂಗೆ ಆ ಥರ ಇನ್ಫ್ಲೂಯೆನ್ಸ್ ಮೇಲೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ. ಹೀಗಿರೋದಕ್ಕೆ ಇಷ್ಟ ಆಗುತ್ತೆ. ಅದು ಅಲ್ಲದೆ ನಾನೇನು ಹೇಳ್ದೇನೆ ನೀವು ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಒಬ್ಬ ಡಾಕ್ಟ್ರಾಗಿ ನನ್ನ ಪೇಷಂಟ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ಬಿಡಿ. ನೀವು ಫೋನ್ ಮಾಡಿದ ತಕ್ಷಣ ಇವ್ರನ್ನ ಕರ್ಕೊಂಡು ಬರ್ತೀನಿ ಡಾಕ್ಟರ್. ಹಾಗೆ ಮಾಡಿ. ಅದುವರೆಗೂ ನಾನು ಕೊಟ್ಟಿರೋ ಡ್ರಾಪ್ಸ್ನ ಕಂಟಿನ್ಯೂ ಮಾಡಿ. ಓಕೆ, ನಾನು ಬರ್ತೀನಿ. ಅಣ್ಣ ಯಾಕೋ ಇನ್ನೂ ಡಲ್ ಆಗಿದೆಯಾ? ಅಮ್ಮಂಗೆ ಕಣ್ಣು ಬರುತ್ತೆ ಕಣೋ. ಅವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡವ್ರೆ ಜಾನವ್ರೆ. ಆ ಕೋಪ ಹೆಂಗೆ ತೋರಿಸ್ಬೇಕು ಅಂತ ಗೊತ್ತಾಗ್ದಿರಾ ಬೇಜಾರಲ್ಲವ್ರೆ. ಅಷ್ಟೊಂದು ಕೋಪ ಬಂತ ನನ್ನ ಮೇಲೆ. ಇಷ್ಟು ವರ್ಷದಲ್ಲಿ ಯಾವತ್ತೂ ನನ್ನ ಮೇಲೆ ಇಷ್ಟೆಲ್ಲ ಕೋಪನೇ ಮಾಡ್ಕೊಂಡೋನಲ್ಲ ನೀನು. ಅದು ನೀವು ಅವ್ರ ತಾಯಿ ಫೋಟೋನ ಸುಟ್ಟಾಕ್ಬಿಟ್ರಲ್ಲ,
ಅದರಿಂದ ಪಾಪ ಸಾನೆ ನೋವಾಗೈತೆ. ಲೋ ಹರೀಶ, ಏಯ್ ಹರೀಶ ಹೇಳಲೇ, ಎಲ್ಲ ದುಡ್ಡು ಹೊತ್ಕೊಂಡು ಹೋಗ್ಬಿಟ್ಟಾರ ಕಣೋ. ಕೊಟ್ಟರಲ್ಲ ಚಂಬು ಕೈಗೆ, ಏನು ಮಾಡೋದೀಗ? 50 ಲಕ್ಷ ಕಣಲೇ. ಏಯ್ ಯಪ್ಪ ಬ್ರೋ, ಖಾಲಿ ಆದರೂ ಪರವಾಗಿಲ್ಲ ಕಣೋ, ಸದ್ಯ ಜೀವ ಉಳಿಸಿ ಹೋಗಿದಾರಲ್ಲೋ, ಅದಕ್ಕೆ ಖುಷಿ ಪಡು. ಆದರೂ ಬ್ರೋ, ನಾವು ಈ ಪರಿಸ್ಥಿತಿಗೆ ಬಂದಿರೋದಕ್ಕೆ ನೀನೇ ಕಾರಣ ಕಣ. ಬೇಡ ಬೇಡ ಅಂತ ಹೊಡ್ಕೊಂಡೆ, ಕೇಳಬೇಕಲ್ಲ ನನ್ನ ಮಾತು. ಕೋಟಿ ಕೋಟಿ ಬರುತ್ತೆ ಅಂದೆ, ಬೋಟಿ ತಿನ್ನಕ್ಕೂ ಇಲ್ದಿರಂಗೆ ಮಾಡ್ಬಿಟ್ಟೆ. ಏನೋ ನೀನು ಉದ್ಧಾರ ಆಗಲಿ ಅಂತ ಮಾಡಿದೆ, ಹಿಂಗೆಲ್ಲ ಆಗುತ್ತೆ ಅಂತ ನನಗೇನೋ ಗೊತ್ತಿತ್ತು. ಆದರೆ ಹಾಳಾದರೆ ಇಬ್ಬರು ಒಟ್ಟಿಗೆ ಹಾಳಾಗೋಣ ಅಂತ ಹೇಳಿಲ್ವಲ್ಲ. ಸಾಕು ಸುಮ್ಮನಿರಲೇ. ಫಸ್ಟ್ ಟೈಮ್ ಚಿನ್ನ ಸಿಕ್ಕಾಗ ತೊಗೊಂಡು ಖುಷಿ ಪಟ್ಟಿದ್ದಾನೆ, ಆಮೇಲೆ ಇಲ್ಲ ಬ್ರೋ ಮುಂದುವರ್ಸೋಣ ಬ್ರೋ, ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳ್ದಿತ್ತಾನೆ. ಈಗ ನನಗೆ ಬೈತಿದ್ಯಲ್ಲ. ಆಯ್ತು ಬಿಡಪ್ಪ, ಒಬ್ಬರನ್ನೊಬ್ಬರು ಯಾಕೆ ಬೈಕೊಂಡಿರೋದು, ಏನು ಪ್ರಯೋಜನ ಬ್ರೋ? 50 ಲಕ್ಷ ಕಣೋ, ಹೆಂಗೋ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದರೆ ಪ್ರೂಫ್ ಕೇಳ್ತಾರೆ, ಯಾರಿಗಾದ್ರು ಹೇಳ್ಕೊಂಡ್ರೆ ನಿಮ್ಮದೇ ತಪ್ಪು ಅಂತಾರೆ. ಅದು ಕರೆಕ್ಟೇ. ನಾವು ಈ ಲೆವೆಲಿಗೆ ಬಕ್ಕಡಾಗ್ತೀವಿ ಅಂತ ಯಾರಿಗೋ ಗೊತ್ತಿತ್ತು, ನಮಗೆ ಗೊತ್ತಿರಲಿಲ್ಲ. ಅಯ್ಯಮ್ಮ, ಇರೋ ನನ್ನ ಮಗಂಗೆ ಫೋನ್ ಮಾಡ್ತೀನಿ. ಮಾಡು ಮಾಡು, ಅವನು ಎದ್ದಂಗೆ. ಏಯ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಕಣೋ. ನಾನು ಹೇಳಿಲ್ವಾ, ಸಿಮ್ ಕಿತ್ ಬಿಸಾಕಿರ್ತಾನೆ ಕಣ. ನನ್ನ ಮಗ ನಮಗೆ ಮೋಸ ಮಾಡಬೇಕು ಅಂತಲೇ ಸ್ಕೆಚ್ ಹಾಕೊಂಡು ಇವೆಲ್ಲ ಮಾಡಿದಾನೆ ಕಣ, ನಂಗೆ ಗೊತ್ತು. ಮಾಡ್ತೀನಿ ಇರೋ, ಸುಮ್ಮನೆ ಬಿಡಲ್ಲ ಕಣ. ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತು, ಅವ್ನು ಕೆಲಸ ಮಾಡೋ ಜಾಗ ಗೊತ್ತು, ಅಲ್ಲಿಗೆ ಹೋಗಿ ಹುಡುಕ್ತೀನಿ ಅವನು. ಏನು ಬ್ರೋ ನೀನು? ಅಲ್ವಾ, ಅವ್ನು ಹೇಳಿದ್ದೆಲ್ಲ ಹೇಗೋ ನಂಬ್ತೀಯ ನೀನು? ಅವ್ನು ಅಲ್ಲೇ ಕೆಲಸ ಮಾಡ್ತಾನೆ, ನಿನಗೇನೋ ಗೊತ್ತು? 1-2 ದಿನ ಅಲ್ಲಿ ಕಾಣಿಸ್ಕೊಂಡಿಯಾನಷ್ಟೇ. ಅವ್ನು ಹೇಳಿರೋದೆಲ್ಲ ಬರೀ ಸುಳ್ಳೆ. ನಾನು ಇದನ್ನೆಲ್ಲ ನೋಡ್ಕೋತೀನಿ. ಯಪ್ಪ ನೀನು ನಡಿ, ಪೂಜೆ ಇದೆಯಲ್ಲ ಮನೆಗೆ ಹೋಗಿ ನಡಿ. ಅಯ್ಯೋ, ಈ ಪರಿಸ್ಥಿತಿ ನಾನು ಪೂಜೆಗೆ ಹೋದರೆ ಎಲ್ಲ ಸೇರಿಕೊಂಡು ನನಗೆ ಪೂಜೆ ಮಾಡ್ತಾರೆ ಅಷ್ಟೇ. 50 ಲಕ್ಷ ಕಣೋ, ಟೈಮಿಗೆ ಸರಿ ಹೋಗಲಿಲ್ಲ ಅಂತ ಮೊದಲೇ ಬೆಂಕಿ ಹಾಕೊಂಡಿರ್ತಾರೆ. ಏನೋ ಮಾಡೋದೀಗ, ಭಯ ಆಗ್ತದೆ ಕಣೋ, ಈ ಪರಿಸ್ಥಿತಿ ನೋಡ್ಬಿಟ್ರತ್ತು. ಏಯ್ ಹೇಳ್ಬೇಡ ಕಣ, ಹೇಳ ಹೇಳ್ಬೇಡ, ಹೇಳ. ಕೆಲಸ ಮಾಡ್ತೀನಿ ಈಗ, ಬೇರೆ ಶೇಡ್ ಕೊಡಿಸ್ತೀನಿ, ಹಾಕೊಂಡು ಹೋಗು. ಹಾಂ ನೋಡಿ, ಹೇಳ್ಬೇಡ ಬಾ. 50 ಲಕ್ಷ ಕಣೋ.